ನಿಮ್ಮ ಹೆಂಡತಿ ಮನೆ ಹೌದನ? ಯಾಕ ಏನಾಯ್ತು? ಎಂತ ಮರ ಇದು ಏನು ನೋಡಿದೆ ಅಂಗಳ ಅಲ್ಲ, ಹೌದಪ್ಪ, ಕಸದ ರಾಶಿ ಉಂಟು. ಹೌದು ನಿಜವಾಗಿ ಮನೆಯಲ್ಲಿ ಹೆಂಗಸರಿದ್ದಾರೆ ಅಂತೇಳಿ ಒಳಗಡೆ ಹೋಗಿ ನೋಡುದು ಬೇಡ, ಮನೆ ಅಂಗಳ ನೋಡಿದ್ರೆ ಗೊತ್ತಾಗ್ತದೆ ಮನೆಯಲ್ಲಿ ಹೆಂಗಸರಿದ್ದಾರೆ ಅಂತ ಗೊತ್ತಾಗ್ತದೆ. ಇದು ನೋಡ್ದೇನ, ಒಂದು ಕಸ ಗುಡಿಸ್ಲಿಲ್ಲ, ಏನೇನೂ ಮಾಡ್ಲಿಲ್ಲ. ನಿಜವಾಗಿ ಮನೇಲಿ ಇದ್ದ ಹೆಂಗಸರು ಹೇಗಿರ್ಬೇಕು? ದಿನ ಬೆಳಿಗ್ಗೆ ಎದ್ದು ಬೇಗ ಎದ್ದು ಅಂಗಳದಲ್ಲೇ ಸಗಣಿ ಹಾಕಿ, ಎಂತ ಹೇಳುದ, ಗೋಮಯ ಅಂಗಳಕ್ಕೆ ಸಗಣಿ ಹಾಕಿ, ಗೋಮಯ ಹಾಕಿ ರಂಗೋಲಿ ಇಟ್ಟು ಕ್ರಮ ಉಂಟು. ಅದು ಕಸವನ್ನೇ ಗುಡಿಸ್ತಿಲ್ಲ ಮಾರ, ಎಂತದ್ದ ನಿನ್ನ ಹೆಂಡತಿ ಮನೆ ಅಂಗಳ ಹೀಗೆ ಮಾರಯ್ಯ. ನಮ್ಮನೆ ಬಂದು ನೋಡ, ಅಂಗಳವೇ ಇಲ್ಲ, ನೋಡಿದ್ರು ಗೊತ್ತಾಗುದಿಲ್ಲ. ಸಮಸ್ಯೆ ಇಲ್ಲ, ಬಿಡು ಬಿಡು. ಏನೇ ಇದ್ರು ಈಗ ಅವಳನ್ನು ಮಾತಾಡಿಸ್ಬೇಕು, ಸಮಾಧಾನ ಪಡಿಸ್ಬೇಕು ಅಂತಾದ್ರೂ ಒಳಗೆ ಹೋಗ್ಬೇಕು. ಹೇಳು, ಬಾಗಿಲು ಹಾಕಿದ್ದಾರೆ ಮಾರಾಯ. ಯಾವತ್ತು ನಾನು ಬರುವಾಗ ತೆರೆದ ಬಾಗಿಲಿನ ಸ್ವಾಗತ ಇರ್ತಿತ್ತು. ಹೌದೌದು, ಮನೆಯೆಲ್ಲ ಸ್ವಚ್ಛವಾಗಿ. ಅಲ್ಲ, ಮೊದಲೆಲ್ಲ ಹಾಗೆ ಇತ್ತದು, ಇತ್ತೀಚೆಗೆಲ್ಲ ಬದಲಾಗಿದೆ. ಮೊದಲೆಲ್ಲ ಹಾಗೆ ನಿಮಗೆ ಹೇಳುವುದು, ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೋ, ಕಾಮದೇನು ಬಂದಂತಾಯ್ತರ ನನ್ನ ಈಗ ಹೇಳು. ನಿಮ್ಮ ಅಣ್ಣ ತಮ್ಮನ ಪ್ರಕರಣ ಜೋರು ಆಗ್ತಿದ್ದ ಹಾಗೆ ಅದು ಬದಲಾವಣೆ ಆಗಿದೆ. ಈಗ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ಹಾಕಿರೋ, ಮನೆಯಲ್ಲಿದ್ದ ಹೆಣ್ಮಕ್ಳು ಜಾಗ್ರತೆ ಮಾಡಿರೋ. ಅದು ನಿಮ್ಮಂತವ್ರು ಅಪಪ್ರಚಾರ ಮಾಡುವುದಾಗಿ ಹಾಗ ಅದಲ್ಲ. ಮತ್ತೆ ಈ ಬಾಗಿಲು ತೆಗಿಬೇಕು ಅಂತ ಆದ್ರೆ ನಾವು ಬಂದಿದ್ದೇವೆ ಅಂತ ಗೊತ್ತಾಗ್ಬೇಕು. ಬಾಗಿಲು ಹಾಕುವುದಕ್ಕೂ ಕಾರಣ ಉಂಟ. ಈಗ ವಾರದ ಲೆಕ್ಕ ಅಲ್ಲ, ಭಿಕ್ಷುಕರ ಸಂಖ್ಯೆ ಹೆಚ್ಚಾಗಿದೆ. ನೋಡು ಎಷ್ಟು ಹೊತ್ತಿಗೆ ಯಾರ ಮನೆಯಲ್ಲಿ ಕಳ್ಳತನ ಆಗ್ತದೆ ಅಂತ ಹೇಳಲಿಕ್ಕೆ ಆಗ್ತದೆ. ಹಾಗಾಗಿ ಬಾಗಿಲು ಹಾಕೊಂಡಿರುವುದು ಸರಿ ಉಂಟು. ಅದರಲ್ಲೂ ನಮ್ಮ ಸತ್ಯಭಾಮ ಮಂದಿರದಲ್ಲಿ ಅಯ್ಯೋ ಬಹಳ ಶ್ರೀಮಂತರವರು, ಬೇಕಷ್ಟು ಬಂಗಾರ ಉಂಟು. ಹೌದು, ಹಾಗಾಗಿ ಜಾಗ್ರತೆಯಿಂದ ಬಾಗಿಲು ಹಾಕಿರ್ಬಹುದು. ಒಂದ್ ಕೆಲಸ ಮಾಡುವ, ನಾವು ಬಂದಂತವ್ರಿಗೆ ಗೊತ್ತಾದ್ರೆ ಬಾಗಿಲು ತೆಗಿತಾರೆ ಅಲ್ವಾ? ಹೇಳುವ, ಹೇಳೇ ಬಿಡು. ವಾರಿ ಜಗಂದಿನಿ ಕೀರ ಭಾಜಿನಿ ವಾರಿ ಜಗಂದಿನಿ ಕೀರ ಭಾಷಿಣಿ ವಾರಿ ಜಗಂದಿನಿ ಕೀರ ಭಾಷಿಣಿ ಮುದ್ದು ನೀರೇನಿ ಬಾಗಿಲ ತೆರೆಯ ಮುದ್ದು ನೀರೇನಿ ಬಾಗಿಲ ತೆರೆಯ ತಾರದಿ ಧ್ವನಿಯನ್ನು ತೋರುವಾದನು ನೀನು ದ್ವಾರದಿ ಧ್ವನಿಯನ್ನು ತೋರುವಾದನು ನೀನು ಯಾರು ಬೇಡೈ ನಿನ್ನ ಬೆದರು ಯಾರಮ್ಮ? ಅಲ್ಲ, ಒಬ್ಬಮ್ಮ ಒಬ್ಬಮ್ಮ ಓ ಭಾಮ, ಓ ಮುದ್ದು ಭಾಮ, ಯಾಕೆ ಈ ರೀತಿಯಾಗಿ ಬಾಗಿಲನ್ನು ಹಾಕಿ ಕುಳಿತಿದ್ದೀಯಾ? ಕೀರವಾಣಿ ನೀನು, ವಾರಿಜ ಗಂಧಿನಿ ನೀನು, ನಿನ್ನ ಮುಖವನ್ನ ನೋಡಬೇಕು, ನಿನ್ನಲ್ಲಿ ಮಾತಾಡಬೇಕು ಎನ್ನುವ ಕಾರಣಕ್ಕಾಗಿ ಓಡೋಡಿ ಬಂದವನ. ಹಾಗಾಗಿ ಬಾಗಿಲನ್ನ ತೆಗೆ, ನಾನು ಬಂದಿದ್ದೇನೆ. ನಾನು ಸಖಿ ಈಗ ಬಂದ್ಕೊಂಡು ಬಾಮ ಸತ್ಯ ಬಾಮ ಅಂತ ಹೇಳ್ತಾ ಇದ್ದಾರೆ. ಸಖಿ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಬಂದವರು ಯಾರು ಅಂತ ಹೆಸರಿಲ್ವೇನೆ? ಬಂದವರಿಗೆ ಹೆಸರಿಲ್ವಾ? ಅದೇ ನಾನು ಬಂದೆ ಅಂತ ಹೇಳಿದ್ರೆ ಬಾಗಿಲು ತೆಗಿತಾರ. ಯಾರು? ನಾಳೆ ನಾನು ನಾ ಬಂದೆ ಹೇಳುತ್ತೆ, ಬಾಗಿಲು ತೆಗಿತ ಅಪಾಯ ಅದು. ಮತ್ತೆ ಯಾರಂತಲೇ ಗೊತ್ತಾಗಿಲ್ಲ ಅವರಿಗೆ, ಯಾರು ಅಂತ ಹೇಳ್ಬೇಕು. ಮತ್ತೆ ಹೌದು ಅಂತ ಹೇಳಿದ್ರೆ ಬಾಗಿಲು ತೆಗಿತಾರೆ. ಹೌದು ಪ್ರಾಣನಾಯಕಿ ನಾಗವೇಣಿ ಕೇಳಿ ಪ್ರಾಣನಾಯಕಿ
ನಾಗವೇಣಿಯೇ 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 ಕೇಳಲೆ ನಾಗವೇಣಿ ಕೇಳಲೆ ನಾಗವೇಣಿ ಕೇಳಲೆ ನಾನು ಪ್ರಾಣ ನಾಯಕಿ ನಾಗವೇಣಿ 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 ಕೇಳಲೆ ನಾನು ವೇಣುಗೋಪಾಲ ಕಾಣೆ ವೇಣುಗೋಪಾಲ 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 ಕಾಣೆ ಮಾರಾಯ ಇದು ಚಂದ ಆಗ್ತಾ ಉಂಟು ಮಾರಾಯ ವೇಣುಗೋಪಾಲ ಇನ್ನೊಂದ್ಸರ್ತಿ ಮಾಡ ಇನ್ನೊಂದ್ಸರ್ತಿ ಮಾಡ ಕೇಳಲೆ ನಾನು ವೇಣುಗೋಪಾಲ 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 ಕಡೆ ಎಂತ ಅದ್ಭುತ ಮಾರಾಯ ನೀ ಹೀಗೆಲ್ಲ ಮಾಡ್ತಾಳೆ ಸ್ವಲ್ಪ ನನಗಿಲ್ಲ ಮಾರಾಯ ಇನ್ನೊಮ್ಮೆ ನಾಯಕಿ ನಾಗವೇಣಿ ಕೇಳಲೆ ನಾನು ವೇಣುಗೋಪಾಲ 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 ಕಾಣೆ ನಿಜವಾಗಿ ಭಯಂಕರ ಮಾರಾಯ ಎಂತ ಅದ್ಭುತವಾಗಿ ಮಾಡ್ತಾ ಇದ್ದೆ ಮಾರಾಯ ನನಗಾಗಿ ಅಲ್ಲ ಇವರೆಲ್ಲ ಕೇಳ್ತಾ ಇದ್ದಾರೆ ಅವರಿಗಾಗಿ ಇನ್ನೊಮ್ಮೆ ಅಲ್ಲ, ನನಗಲ್ಲ ಅವರಿಗೆ ನಾವು ಕಂಡಾಯ್ತು ಅವರು ಪ್ರಾಣನಾಯಕಿ ನಾಗವೇಣಿ ಕೇಳಲೆ ನಾನು ವೇಣುಗೋಪಾಲ 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 ಕಾಣೆ ದೇವರೇ ನನ್ನ ದೃಷ್ಟಿಯೇ ಬೀಳು ಲಕ್ಷಣ ಕಾಣ್ತಾ ಉಂಟು. ನಿಜವಾಗಿ ಅದ್ಭುತ ಮಾರಾಯ ಇನ್ನೊಮ್ಮೆ ಆಗ್ಬೇಕು ಅಂತ ಶಿವನ್ನೇ ಹೇಳ್ತಾ ಇದ್ದೆ. ಏ ಎಂತ ಬೇರೆ ಕೆಲ್ಸ ಇಲ್ವನ ಹೌದಾ? ಬೇರೆ ಕೆಲ್ಸ ಇಲ್ಲ ನೀವು ಧರ್ಮಕ್ಕೆ ಬಂದಿರ ನೀವು ತಗೊಳ್ಳೋದಿಲ್ವಾ ಹೇಳಿ ಹೇಳಿ ಪ್ರಾಣ ನಾಯಕಿ ನಾಗವೇಣಿ ಕೇಳಲೆ ನಾನು ವೇಣುಗೋಪಾಲ 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 ಪ್ರಾಣ ನಾಯಕಿ ನಾಗವೇಣಿ ಕೇಳಲೆ ನಾನು ವೇಣು ಗೋಪಾಲ ಕಥೆ ನನಗೆ ನೀವು ಬೈಯೋದು ಬೇಡ ನಾ ಸುಮ್ಮನೆ ಅದೇ ಮಾರಾಯ ಬಡೋದು ಇನ್ನು ಅಭಿಮಾನಿಗಳು ಕೇಳ್ತಾ ಇದ್ದಾರೆ ನಮ್ದಂತ ಇಲ್ಲ ಅವರದ್ದು ಪ್ರಾಣನಾಯಕಿ ನಾಗವೇಣಿ ಕೇಳಲೆ ನಾನು ವೇಣುಗೋಪಾಲ 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 ಕಾಣೆ ಪಾಪ ಕೂತ್ಕೊಂಡು ಹೇಳಲಿಕ್ಕೆ ಆಗದಿದ್ರು ಏನ್ ಚಂದ ಎಂತಾಯ್ತಾ ವೇಣುಗೋಪಾಲ
ಗೊತ್ತಾಗೇ ಆಗ್ತದೆ. ಖಂಡಿತ. ಈಗ ನಿಮ್ದು ಪದೇ ಪದೇ ಅಭಿನಯವನ್ನು ಯಾಕೆ ನಾ ಮಾಡ್ತೇನೆ ಅರ್ಥ ಆಯ್ತಾ? ಇಲ್ಲ ಅದು ಸುಳ್ಳಲ್ಲ. ಯಾಕೆ? ಈಗ ಎಲ್ಲರೂ ಅಭಿನಯ ಮಾಡ್ತಾರೆ, ಮಾಡುದಿಲ್ಲ ಅಂತಲ್ಲ. ನಿನ್ನ ಅಭಿನಯದಲ್ಲಿ ಏನೋ ಒಂದು ಹೊಸತನ್ನು ಕಾಣ್ತಾ ಇದ್ದೇನೆ ನಾನು. ಹಾಗೆ ಸಂತೋಷ ಪಟ್ಟು ಮತ್ತೆ ಮಾಡು ಹೇಳಿದ್ದು. ಸಂತೋಷ ಆಗಿ. ಖಂಡಿತ ಖಂಡಿತ. ಏನ್ ತೊಂದ್ರೆ ಆಗ್ಲಿಲ್ಲ ಅಲ್ವಾ? ಪ್ರಶ್ನೆ ಇಲ್ಲ. ಹಾಗಿದ್ರೆ ನಾವ್ಯಾರು ಎನ್ನುವ ಹಾಗೆ ಹೇಳಿದ್ರೆ ಬಾಗಿಲು ತೆಗಿಬಹುದು. ತೆಗಿಬಹುದು. ನೋಡುವ. ಓ ಭಾಮ, ಓ ಬಾಮ, ಓ ಭಾಮ, ಬಾಮ್ಮ, ಸತ್ಯ ಬಾಮ್ಮ. ನೀನು ಹಾಗೆ ಹೇಳಿದ್ರೆ ಬಾಗಿಲು ತೆರೆಯೋರು ತೆರೆಯುವುದಿಲ್ಲ. ಆಯ್ತು ಮರ, ನೀನೇ ಹೇಳು. ಭಾಮ, ಯಾಕೆ ಈ ರೀತಿಯಾಗಿ ನನ್ನಲ್ಲಿ? ಹೌದು. ಇಲ್ಲದೆ ಹೋದ್ರೆ ಯಾವತ್ತು ನಾನು ಬಂದಾಕ್ಷಣದಲ್ಲಿ ಕರೆದು ಕುಳ್ಳಿರಿಸಿ ಸರಸ ಸಲ್ಲಾಪದೊಂದಿಗೆ ಮಾತನಾಡಿ ಸಮಯವನ್ನ ವೇಸುವಂತಹ ನೀನು ಇವತ್ತು ಬಾಗಿಲನ್ನು ಹಾಕಿ ಕುಳಿತಿದ್ದೀಯಲ್ಲ. ಬಂದವ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಅಥವಾ ಗೊತ್ತಾಗದೇ ಇರುವ ರೀತಿಯಲ್ಲಿ ಈ ರೀತಿಯಾಗಿ ಮಾತಾಡಿದ್ದು? ಬಂದವ ನಾನು ನಿನ್ನ ಗಂಡ ವೇಣುಗೋಪಾಲ ಬಂದಿದ್ದೇನೆ. ಸಖಿ ಕೇಳಿದ್ದೇನೆ, ಬಂದದ್ದು ವೇಣುಗೋಪಾಲ ಅಂತ. ಹೌದು. ವೇಣುಗೋಪಾಲ ಅಂತ ಹೇಳಿದ್ರೆ ಯಾರು? ಯಾರಮ್ಮ? ದನ ಮೇಯಿಸುವರು ಗೋಪಾಲಕರು. ಆಹಾ. ಅವರಲ್ಲಿ ಹೇಳು, ಹಾ. ಇಲ್ಲಿ ದನ ಮೇಯಿಸ್ಲಿಕ್ಕೆ ರಾಮ ಧೂಮ ಸೋಮ ಎಲ್ಲ ಇದ್ದಾರೆ, ಹಾ. ಜನ ಎಲ್ಲ ಉಂಟು. ಹಾ. ಇವರು ವೇಣು ಹಿಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ಹೇಳೆ. ಓಯ್, ಹಾ? ಇಲ್ಲಿ ಇದ್ದವರಿಗೆ ದನ ಬೇಯಿಸ್ಲಿಕ್ಕೆ ಇಲ್ಲಿ ಸಮಯ ಇಲ್ಲ, ನೀವು ಮತ್ತೆ ಬರೋದು ಬೇಡ. ಓ ಹಾಗಾಯ್ತಾ ಈಗ? ಪಾಪ ಎಷ್ಟೊತ್ತು ಮಾಡಿದೆ ಮಾರಾಯ ನೀನು. ಕೂತ್ಕೊಂಡು ಮಾಡಿದೆ, ನಿಂತ್ಕೊಂಡು ಎಷ್ಟೆಲ್ಲ ಅಭಿನಯ ಮಾಡ್ತಾರೆ. ಅಭಿನಯ ಅಲ್ಲ, ನಿನಗೆ ಹೇಳ್ಬೇಕು ಅದನ್ನ. ಹೋಗಿ ಎಲ್ಲ ವ್ಯರ್ಥ ಆಗಿ ಹೋಯ್ತಲ್ಲ. ದನ ಕಾಯೋರು ಅಂತ ಹೇಳ್ಬಿಟ್ರು. ಹ್ಮ್. ಅವ್ರು ಹೇಳಿ ಹಾ. ಅದು ನಮ್ಗೆ ಬೇಸರ ಇಲ್ಲ. ಯಾಕೆ? ನಾವು ಹೇಳ್ಬಾರ್ದು ಅದನ್ನ. ಕಾರಣ ಏನು? ಅದರ ವಿಶೇಷತೆ ಏನು ನಮ್ಗೆ ಗೊತ್ತುಂಟು ಅಲ್ವಾ? ಹೌದು. ನಿಜವಾಗಿ ಹೇಳ್ಬೇಕು ಅಂತ ಆದ್ರೆ ಹಾ. ದಿನ ಬೆಳಿಗ್ಗೆ ಬೇಗ ಎದ್ದು ಹಾ. ದನದ ಸೇವೆಯನ್ನ, ಗೋ ಸೇವೆಯನ್ನು ಇವತ್ತು ಯಾರು ಮಾಡ್ತಾ ಇದ್ದಾರೋ ಹಾ. ಅವರು ಯಾವ ಕಾಯಿಲೆಯೂ ಇಲ್ಲ ಇವತ್ತು. ಯಾವ ರೋಗವೂ ಇಲ್ಲ. ಕಾರಣ ಹಾ. ಅದರಲ್ಲಂತ ಔಷಧೀಯ ಗುಣ ಉಂಟು. ಖಂಡಿತ. ಅಲ್ವಾ? ಜೊತೆಗೆ ದನದಲ್ಲಿ ಹಾ. ದೇವತೆಗಳು ವಾಸವಾಗಿದ್ದಾರೆ. ಮತ್ತೆ ವಿಶೇಷವಾಗಿ ಹಾ. ದನದಿಂದ ಹೊರಬರುವಂತ ಹಾ. ಗೋಮಯ ಇರಬಹುದು, ಹಾ. ಗೋಮೂತ್ರ ಇರಬೇಕು, ಹಾಗಿರ್ಬಹುದು. ಜೊತೆಗೆ ಅದರ ಜೊಲ್ಲು ಕೂಡ ಹಾ. ಔಷಧೀಯ ಗುಣ ಉಳ್ಳದ್ದು. ಮತ್ತೆ ಹಾಗಾಗಿ ಹಾ. ನಾವೆಲ್ಲರೂ ಗೋವನ್ನ ಪೂಜಿಸಿದ್ದು ಹಾ. ಕಂಡದ್ದು ಯಾವ ರೀತಿಯಲ್ಲಿ? ಹಾ. ಗೋ ವಿಶ್ವಸ್ಯ ಮಾತರಃ. ಅನುಮಾನವೇ ಇಲ್ಲ. ಅಲ್ವೋ? ಅವ್ರು ಹಾಗೆಲ್ಲ ಮಾತ್ರ ದನಕಾಯಿಯವರು ಅಂತ ಹೇಳಿಬಿಟ್ರು. ಅಲ್ವೇ? ಇರ್ಲಿ ಬಿಡು. ಹಾ. ಹಾ. ಏನೇ ಇದ್ರು ಅದು ಒಂದು ಹಾ. ಈಗ ಹೇಳಿದ್ದವ್ರಿಗೆ ಅರ್ಥ ಆಗ್ಲಿಲ್ವ ಅಂತ. ವೇಣುಗೋಪಾಲ್ ಹಾ. ಹೆಸರಿಟ್ಕೊಳ್ಳುವವರು ಬಹಳ ಜನ ಇದ್ದಾರೆ. ಹೌದು. ಆದ್ರೆ ಸರಿಯಾಗಿ ನಾವು ಹೇಳಿದ್ರೆ ಹಾ. ಹಾ. ಅರ್ಥ ಆಗ್ತದೆ. ಆಗ್ತದೆ. ಯಾವ ರೀತಿಯಲ್ಲಿ? ಎಂತ ಮಾಡೋದು? ನಾವು ಮಾಡಿದ ವಿಶೇಷತೆಗಳು, ಹಾ. ನಮ್ಮ ಸಾಧನೆಗಳು. ಮತ್ತೆ ಹೆಂಡತಿ ಆದವಳಿ ಸಮಾಧಾನ ಪಡ್ಬೇಕು, ಹಾ. ಅಲ್ಲ ಒಳಗ್ ಕರೆದು ಮಾತಾಡ್ಸ್ಬೇಕು ಅಂತ ಆದ್ರೆ ಹಾ. ಸಂತೋಷ ಆಗ್ಬೇಕು. ಹೌದು. ಸಂತೋಷ ಆಗುದು ಯಾವಾಗ? ಯಾವಾಗ? ಗಂಡ ಒಳ್ಳೊಳ್ಳೆ ಕಾರ್ಯ ಮಾಡಿದ್ದನ್ನು ಹೇಳಿದಾಗ ಹೆಂಡತಿಗಳು ಸಂತೋಷ ಆಗ್ತದೆ. ಸಂತೋಷ ಆಗ್ತದೆ. ಹಾಗೆ ಒಂದು ಕೆಲಸ ಮಾಡು. ಹಾ. ನೀ ಒಂದು ಒಳ್ಳೆ ಕಾರ್ಯ ಮಾಡಿದಾದ್ರೂ ಒಂದು ಹೇಳ. ಸಾಧನೆ. ಸಾಧನೆ ಮಾಡಿದ್ದು. ಸಾಹಸ. ಸಾಧನೆ ನೀ ಒಂದೆರಡು ಕಡೆ ಮಾಡಲಿಲ್ಲ ಮಾರಾಯ, ಬಹಳ ಸಾಧನೆ ಮಾಡಿದವ ನೀನು. ಹೌದು. ಅದು ಯಾವ್ದು ಹೇಳ್ತೇನೆ ನೀನೀಗ? ಅದೇ ಸಮಸ್ಯೆ ಈಗ. ನೆನಪುಂಟ ನಿನಗೆಲ್ಲ ಅಂತ ಹೇಳಿ? ನೆನಪುಂಟು, ನೆನಪಿಲ್ಲದೆ ಏನಲ್ಲ. ಹಾ. ನಾವು ಹೇಳಿದ್ರೆ ಅವರಿಗೊಂದು ಅರ್ಥ ಆಗ್ಬೇಕಲ್ಲ. ಹೌದು. ಅರ್ಥ ಆಗುವ ಹಾಗೆ ಹಾ. ಗಟ್ಟಿ ಹಾ. ಗಟ್ಟಿ 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 ಸಾಧನೆ. ನೀನು ಬಿಗೂ ಸಾಧ್ಯ ಮಾಡುತ್ತ ಸ್ಥಳ ಹೇಳು. ಹೇಳ. ಅದು ಮತ್ತೆ ಅವ್ರಿಗೆ ಮನ ಮುಟ್ಟಬೇಕು. ಅವನೇ ಅದು, ಅವನೇ ಮತ್ಯಾರು ಅಲ್ಲ. ಮತ್ತೆ ಯಾರು? ಅವಂದೇ ಕೆಲಸ ಅದ. ಹ. ಅಷ್ಟು ಗಟ್ಟಿ ಆಗ್ಬೇಕು. ಒಂದೇ ಕೆಲಸ ಅಂದ್ರೆ ಏನೋ ಬ್ಯಾಡ್ದೈಟ್ ಮಾಡಿದ್ರೆ ಅಲ್ಲ, ಅಂತ ಸಾಹಸ ಮಾಡಿದವ ಸಾಧನೆ. ಹಾ. ಹಾಗೆ ಹಾ. ಆ ರೀತಿಯಲ್ಲಿ ಹೇಳ್ತೇನೆ. ಹಾ. ಯಾವುದು? ಅದು ಕಾಳಿಂಗ ಹಾ. ಅದು, 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 ಅದು. ಗಟ್ಟಿ ಸಾಧನೆ. ಹೌದು ಹೌದು ಹೌದು. ಹೇಳ. ಓ ಭಾಮ, ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಪೆಡೆಯ ತೋಳಿಯೋ ದಿನ
ತುಳಿದು ಬಂದ ಒಳ್ಳೆ ಹೇಳಿ ಏ, ಇಬ್ಬಿಬ್ರು ಇದ್ರಿ ಬರ್ರಿ ಹೇಳಿ ಬರ್ರಿ ಎಂತ ಬರ್ರಿ ಏ, ಒಳ್ಳೇದಾಗುದು ಹೌದು, ಹೌದು ಪರಿಣಾಮ ಅಷ್ಟಾಗುವುದಿಲ್ಲ. ಯಾಕೆ ಯಾಕೆಂದ್ರೆ ಕಾರಣ ಉಂಟು. ಹಾ ಅಭಿನಯ ಮಾಡುವುದಕ್ಕೆ ಹಾ ಸರಿಯಾದ ಪರಿಕರ ಇಲ್ಲ. ಹಾ 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 ಅಭಿನಯ ಸರಿಯಾಗಬೇಕೋ ಬೇಡವೋ? ಅಯ್ಯೋ ನೀನು ಯಾವ ಅಭಿನಯ ಮಾಡ್ರು ನಮ್ಗೆ ಸಂತೋಷ ಮಾರಾಯ. ಹಾ ಹಾ, ನೀನು ಗೋಪಾಲ ಕೃಷ್ಣ. ಸಂತೋಷ ಹೌದಪ್ಪ, ಸಂತೋಷ ಸಂತೋಷವೇ. ಮತ್ತೆ ಅದ್ರ ಒಂದು ಹಾ ಕ್ರೂರ ಕಾಳಿಂಗ ಹಾ ಅಂದ್ರೆ ಅದನ್ನು ಹಿಡಿದು ಹ್ಮ್ ಮೆಟ್ಟುವುದನ್ನು ತೋರಿಸ್ಬೇಕು ಅಂತಾದ್ರೆ ಹಾ ಕೈಯಲ್ಲಿ ಒಂದು ಹಾವಿದ್ರೂ ಒಳ್ಳೆ ಆಗ್ತದೆ. ಹಾ ಕಾಳು ಹೆಂಗ ಬೇಕಲ್ಲ. ಕಾಳಿಂಗು ಬೇಕು. ಓ ಎಂತ ಮಾಡು ಮಾರ ಈಗ. ಈಗ ಒಂದು ಕೆಲಸ ಮಾಡುವ, ಹಾ ನೀನೇ ಒಂದು ಕಾಳಿಂಗನು ಮಾಡಿ. ಈಗ ಯಾರ ನೀನು ಎಂತದು? ನಮ್ದು ಎಂತ ಕಾಳು ಹಿಂಗ ಹಾ. ನಮ್ದು ಹೆಪ್ಪ ಮೂರ್ ನಾಲ್ಕು ಉಂಟು ಬೇಕಾದ್ರೆ ತೋರಿಸ್ತಾ ಇಲ್ಲೇ. ಅದಲ್ವೋ, ಇದು ಅಭಿನಯಕ್ಕೆ ಮಾತ್ರ, ಅಭಿನಯಕ್ಕೆ ಮಾತ್ರ. ಅಭಿನಯಕ ಹೌದು. ಅಭಿನಯಕ್ಕೆ ಒಂದು ಕೆಲಸ ಮಾಡುವ. ಹಾ. ಸಪೂರ ಇದ್ದಾರೆ ಆಗ್ಬೇಕು ಅದಕ್ಕೆ. ಹಾ. ನಮ್ಮ ಆತ್ಮೀಯ ಒಬ್ಬ ಇದ್ದ, ಅವನ್ನೇ ಕರೆಯುವುದು. ಅದಲ್ಲ, ನಾನು ಹೇಳ್ತೇನೆ, ಹಾ. ಅಷ್ಟು ಅಭಿನಯ ಮಾಡಿದ್ರೆ ಸಾಕು. ಅಷ್ಟು ಒಳ್ಳೇದಾಗುದಿಲ್ವ ಅಂತ ಅವ್ರಿಗೆ ಮನದಟ್ಟಾಗ್ಬೇಕೋ ಬೇಡವೋ? ಅದಕ್ಕೆ ಮಾಡುದೇ. ಪರಿಣಾಮ ಆಗ್ಬೇಕೋ ಬೇಡವೋ? ಅಡಿಲ್ಲ ಮಾಡುವ. ಹಾ? ಕ್ರೂರ ಕಾಳಿಂಗನ 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 ಕ್ರೂರ ಕಾಳಿಂಗನ ಹೆಡೆಯ ತೊಳಿದು ಬಂದ ಕಾಳಿಂಗನ ಹೆಡೆಯ ತೊಳಿದು ಬೆಡೆಯ ತೊಳಿದು ಬೆಡೆಯ ತೊಳಿದು ಬಂದ. ಈಗ ಒಳ್ಳೇದಾಗ್ತಾ ಉಂಟು ನೋಡು. ಇಲ್ಲ 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 ಸಾಕು ಸಾಕು. ಏ, ಹಾಕಲ್ಲ. ಬೇಡ, ಬೇಡ. ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಬೆಡೆಯ ತುಳಿದು ಕ್ರೂರ ಕಾಳಿಂಗನ ಬೆಡೆಯ ತುಳಿದು ಬೆಡೆಯ ತುಳಿದು ಬಂದ ಒಳ್ಳಾಯ್ತು. ಅಭಿನಯ ಅದ್ಭುತವಾಗಿದೆ. ಇಲ್ಲಿ ಗಿಳಿಸಿ ಸಾಕು. ಏ, ಸಾಕಂದ್ರೆ ಕೇಳುವುದಿಲ್ಲ. ಯಾಕೆ ಏ, ಬಹು ಜನರ ಅಪೇಕ್ಷೆ. ಎಲ್ರಿಗೂ ಹೊಟ್ಟೆಗೆ ಚುಂಟು ಅಂತ ಈಗ ಗೊತ್ತಾಯ್ತು. ಕ್ರೂರ ಕಾಳಿಂಗನ ಬೆಡೆಯ ತೊಳಿದು ಬೆಡೆಯ ತೊಳಿದು ಬೆಡೆಯ ತೊಳಿದು ಬಂದ. ಏ ಏ ಕಾಳಿ ಸತ್ತೋಯ್ತಾ? ಇನ್ನೊಂದ್ಸಲ, ಇನ್ನೊಂದ್ಸಲ ಮಾಡ. ಎಂತ ಅದೇ ಅದೇ ಮಾಡ್ತಿರುವುದಾ? ಎಂತ ಧರ್ಮಕ್ಕೆ ಬಂದೇನ? ನೀವು ಪಾಪದವ್ರು ಅಂತ ತಿಳ್ಕೊಂಡಿದ್ದೀರಿ. ನೀವು ಜೋರಿದ್ರಿ ಅಲ್ಲ ನೀವು. ಮತ್ತೆ ಎಷ್ಟು ಕೊಟ್ಟರು ಕಡಿಮೆ ಆತ್ತಂತ. ಏ ಇಲ್ಲ ಹಿಂಗೆ ಹಬ್ಬವು ಬೇಕಾ ತೋರಿಸ್ತೀಗ ನಮ್ಮ ಅಣ್ಣ. ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಹೆಡೆಯ ತೊಳಿದು ಹೆಡೆಯ ತೊಳಿದು ತುಳಿದು ತುಳಿದು ಹೆಡೆಯ ತೊಳಿದು ಬಂದ. ಇನ್ನೊಂದ್ಸಲ ಮಾಡುವ. ಕಡಿಮೆ ನಾನು ಕೊಡ್ತೀನಿ ಮಾರ್ರೆ ಸಾಕು. ನಮಗಾಗಿ ಮತ್ತೊಮ್ಮೆ ನೋಡ, ಏನು ಅಭಿಮಾನಿಗಳು. ಅವನಿಗೂ ಹಠ ಉಂಟು. ನಮ್ಗಾಗಿ ಒಮ್ಮೆ ಒಮ್ಮೆ ಏ ಈ ವರ್ಷ ತಿರುಗಾಟದಲ್ಲಿ ಉಂಟು ನೋಡಿ ನಿಂಗೆ. ತಿರುಗಾಡ್ದಲ್ಲ ಅವನು ಕಟ್ಕೊಂಡ್ರೆ ನಮ್ಗೆ ಅಂತದಿಲ್ಲ, ಪೂರ್ತಿ ಅವನಿಗೆ. ಕ್ರೂರ ಕಾಳಿಂಗನ ಹೆಡೆಯ ತೋಳಿದು ಹೆಡೆಯ ತೋಳಿದು ಬಂದ ಹೆಡೆಯ ತೋಳಿದು ಬಂದ ತೀರ ಕಾಣೆಲೆ ಚಾರುಗಾತ್ರೆ.
ಸಾಧನೆ ಎಲ್ಲ ಬಹಳ ಮಾಡಿದ್ದೀಯ ನೀನು. ವಿಷಪೂರಿತವಾದಂತಹ ಹಾ ಕ್ರೂರವಾಗಿರುವಂತಹ ಹಾ ಕಾಳಿಂಗನ ಹೌದು. ಹೆಡೆಯನ್ನ ಪಿಡಿದು ತುಳಿದು ತಲೆಯನ್ನ ಮೆಟ್ಟಿ ಮೆಟ್ಟಿ ಪ್ರಪಂಚಕ್ಕೆ ಹಾ ಕ್ಷೇಮವನ್ನುಂಟು ಮಾಡಿದಂತಹ ಹಾ ಕೃಷ್ಣ ಕಾಳಿಂಗ ಕಾಳಿಂಗ ಮರ್ದನ ಮರ್ಧನ. ನಾನು ಬಂದಿದ್ದೇನೆ. ಹಾ ಪಾಮ ಸಿಟ್ಟ್ಯಾಕೆ ಬಾಗುತ್ತೆಗೆ ಸಖಿ ಕೇಳಿದ್ದೇನೆ ಬಂದದ್ದು ಹಾವಾಡಿಗರಂತೆ. ಏ ಇಬ್ಬರಿದ್ದಾರಲ್ಲ, ಒಬ್ಬರು ನೋಡಿದ್ರೆ ಹಾವಾಡಿಗರ ಹಾಗೆ ಕಾಣಿಸ್ತದೆ. ಇನ್ನೊಬ್ರು ಯಾರೇ ಅವರು? ಇನ್ನೊಬ್ರು ದೇವಾಡಿಗರನು. ಅವರಲ್ಲಿ ಹೇಳು ಇಲ್ಲಿರುವುದೆಲ್ಲ ಹೆಣ್ಮಕ್ಕಳು. ಇವ್ರು ಹಾವನ್ನು ಬಿಟ್ಟು ಹೆದರಿಸೋದು ಬೇಡ. ಹಾವನ್ನು ಹಿಡ್ಕೊಂಡು ಮುಂದೆ ಜಾತ್ರೆಗೆ ಹೋಗ್ಲಿಕ್ಕೆ ಹೇಳು. ಓಯ್ ಇವೆಲ್ಲ ಹೆಣ್ಮಕ್ಳು ಇರೋದು ಹಾವು ತಕೊಂಡಾಗಿಲ್ಲ ಕಾಡಲ್ಲಿ ಬಿಡಿ ಆಯ್ತಾ. ಎಂತ ಅವಸ್ಥೆ ಮಾರೆ. ಅಲ್ಲ ನೀನ್ ಎಷ್ಟು ಕೆಲಸ ಮಾಡಿದೆ ನಿನ್ನ ನಾ ಸ್ಪಂದಿಸಿದೆ. ಹೊಂದಿಸಿದ್ದೌದು. ಅದು ಕಾಳಿಂಗಲ್ದಿರು ಹಬ್ಬವಾಗಿ ಮಾಡ್ಕೊಂಡ್ರು ಮಾಡಿದೆ. ಆದ್ರೆ ಹೋಗಿ ಹೋಗಿ ನಮ್ಮನ್ನ ಹಾಳು ಹಿಡಿಯೋರು ಅಂದ್ಬಿಟ್ರಲ್ಲ ಮಾರ್ಯ. ಅದಕ್ಕೂ ಬೇಸರ ಇಲ್ವೋ? ಮತ್ತೆ ಆಮೇಲೆ ಹೇಳಿದ್ದೆಂತೋ ಹಾವಾಡಿದ್ರು ಅಂದ್ರು. ಆಮೇಲೆ ಏನ್ ಹೇಳಿದ್ರು ಹೇಳು. ನಂಗೆ ಗೊತ್ತಿಲ್ಲ. ಹೇಳ 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 ಆ, ಹಾವಾಡಿಗರು ಅಂದ್ರು ಸರಿ ಒಪ್ಕೊಳ್ಳುವ. ಮೊದಲಂತ ಹೇಳಿದ್ರೆ ಮತ್ತೇನೋ ಹೇಳಿದ್ರಪ್ಪ. ಈ ದೇವಾಡಿಗ ಅಂದಾಗಾಯ್ತಲ್ಲ. ಅಲ್ಲ, ದೇವಡಿಗ ಯಾವತ್ತು ಹಾವಾಡಿಗನ ಸಾಲೆಲ್ಲ ಬರ್ತಾನ. ದೇವಡಿಗನ ಸಾಲ ನಿಮ್ಗೆ ಗೊತ್ತುಂಟ ನಿಮಗೆ? ಎಂತ ಹೇಳ? ಅಣ್ಣಡಿಗ ತಮ್ಮಡಿಗ ದೇವಡಿಗ. ಅಣ್ಣಡಿಗ ಅಂದ್ರೆ ಯಾರು? ಯಾರ? ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡೋರು ಅಣ್ಣಡಿಗ. ತಮ್ಮಡಿಗ ಅಂದ್ರೆ ಯಾರು? ಹಾ. ಅವರಿಗೆಲ್ಲ ತಯಾರು ಮಾಡಿ ಕೊಡುವವರು ಪಡಚೇಕರಿ ಭಟ್ರು ಹೇಳ್ತಾರೆ ಅವರಿಗೆ. ಬತ್ತಿ ಅವ್ರು ಇಡುವವರು. ಆ? ಆರತಿಗೆ ಬತ್ತಿ ಇಡುವರು. ಹಾ, ಅವ್ರು ತಮ್ಮಡಿಗ. ಅಲ್ಲೇ ಹೊರಗೆ ಕೂತು ಸಾಕಾರ ಕೊಡುವ ಯಾರು? ಅವು ದೇವಾಡಿಗ. ಆ ಸಾಲಲ್ಲಿ ಬರ್ತಾನೆ ಬಿಟ್ರೆ ಹಾವಡಿಯ ಸಾಲ ಬರುವುದಲ್ಲ. ಒಂದು ಹಾ, ಈ ದೇವಾಡಿಗರ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀಯಲ್ಲ ನೀನು. ನಾನ್ ತಿಳ್ಕೊಂಡಿದ್ದೆ, ನನ್ನ ಬಗ್ಗೆ ಅವರೇ ತಿಳ್ಕೊಳ್ಳಿಲ್ವ ಅಂತ. ಸಖಿ ಈಗ ಅಂತವ್ರು ಇಂಥವ್ರು ಅಂತ ಹೇಳ್ತಾರಲ್ಲ, ಬಂದವ್ರು ಯಾರು ಅಂತ ನೇರವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಹೆಸರಿಲ್ವಾ? ಯಾರು ಯಾರು? ನಿನ್ನ ಗಂಡ ಶ್ರೀಕೃಷ್ಣ ಬಂದಿದ್ದೇನೆ. ಓ, ಬಂದದ್ದು ನನ್ನ ಗಂಡಾತ್ತಿ. ಗಂಡಾದ್ರೆ ಮತ್ತೆ ಕೇಳುವುದುಂಟೇನೆ ಪ್ರತ್ಯೇಕವಾಗಿ. ಒಳಗೆ ಬರ್ಲಿಕ್ಕೆ ಹೇಳು, ಒಳಗೆ ಬರ್ಲಿಕ್ಕೆ ಹೇಳು. ಯಾದಗನಲ್ಲಿ ಮುನಿಸಿ ಗಮಾನಿ ಯಾದಗನಲ್ಲಿ ಮುನಿಸಿ ಗಮಾನಿ ನೀರಲ್ಲಿ ಸತ್ಯಭಾಗವೇ ಮುನಿಸಿ ಗಮಾನಿ ನೀರಲ್ಲಿ ಸತ್ಯಭಾವೇ ಸಂಪ್ರೀತಿಯಿಂದಲೇ ಮಾತನಾಡೆನ್ನ ಮನದಲ್ಲೇ ಸಂಪ್ರೀತಿಯಿಂದಲೇ ಮಾತನಾಡೆನ್ನ ಮನದಲ್ಲೇ ಸತ್ಯಭಾಮಿಗೆ ಯಾತಕೆನಲ್ಲಿ ಮುನಿಸಿಗ ಮನಿ ನಿರನಿ ಸತ್ಯಭಾವೇ ಸಂಪ್ರೀತಿಯಿಂದಲೇ ಮಾತನಾಡೆಲ್ಲ ಮನದಲ್ಲೇ ಸತ್ಯಭಾವೇ ಯಾತಕೆನಲ್ಲಿ ಮುನಿಸಿಗ ಮನಿ ನಿರಲಿ ಸತ್ಯಭಾವೇ ಸಂಪ್ರೀತಿಯಿಂದಲೇ ಮಾತನಾಡೆಲ್ಲ ಮನದಲ್ಲಿ ಸತ್ಯಭಾಮೆ ಓ ಸತ್ಯಭಾಮೆ ಮುನಿಸ್ಯಾಕೆ ಕರ್ತಿರ್ಲಿಕ್ಕ ಆ ಪುಡೆ ದೂಡ್ತೆ ಅಲ್ಲ ಕರ್ದು ಕರ್ದತ್ತಲ್ಲಿ ದೂಡ್ದಾಗ ಉಂಟು. ಬೇಡ ಬೇಡ ಹೇಳಿ. ಹಾಮ ಈ ರೀತಿಯಾಗಿ ಮೋರೆಗೆ ಮುಸುಕನ್ನಿಟ್ಟು ಮಲಿನ ವಸನವನ್ನ ಧರಿಸಿ ಹೌದು. ತಲೆಯನ್ನ ಕೆದರಿಕೊಂಡು ಇದು ಕಣ್ಣನ್ನ ಕೆಂಪಾಗಿಸಿಕೊಂಡು ಹೌದು. ಯಾಕೆ ಏನಾಯ್ತು? ಏನಾಯ್ತು? ಯಾಕೆ ಸಿಟ್ಟು? ಹೌದು. ಯಾಕೆ ಮುನಿಸು? ಸಖಿ ಹೇಳಿವ್ರಲ್ಲಿ ಯಾಗಿಲ್ಲಿಗೈ ತಂದ ನೀವನು ಯಾಗಿಲ್ಲಿಗೈ ತಂದ ನೀವನು ನೀರೆ ನೀಗೇನೆ ಬಂದ ಕಾರ್ಯವನು
ಕಂದನಿವನು ನೀರನಿ ಕೇಳ ಬಂದ ಕಾರ್ಯವನು ಸಖಿ ಅಮ್ಮ ಈಗ ಬಂದ್ಕೊಂಡು ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಹಾ. ಯಾರ ಮನಸ್ಸು ಕರಗುದಿಲ್ಲ ಆಯ್ತಾ? ಹೌದು ನನಗೆ ಯಾರ ಮುಖವನ್ನು ನೋಡುವುದಕ್ಕೂ ಮನಸ್ಸಿಲ್ಲ, ನೋಡ್ಬೇಡಿ ಅಮ್ಮ ಯಾರಲ್ಲಿಯೂ ಮಾತನಾಡುವುದಕ್ಕೂ ಇಷ್ಟ ಇಲ್ಲ. ಹಾ. ಇಲ್ಲಿತ್ಕೋ, ಯಾರು ನನ್ನ ಪರವಾಗಿ ನೀನು ಮಾತಾಡಬೇಕು. ನಿಂತ್ಕೋ ಇಲ್ಲಿ. ಅಯ್ಯೋ ಆಯ್ತಪ್ಪ ಅದಕ್ಕೇನು ಮಾತಾಡುವ ಸಿಟ್ಟು ಬಂದಿದೆ. ಹೌದಾ? ಯಾರ ಮುಖವನ್ನು ನೋಡುವುದಿಲ್ಲ, ಯಾರ ಹತ್ರವೂ ಮಾತಾಡುವುದಿಲ್ಲ. ಇಲ್ಲಂತೆ. ಅವಳ ಪರವಾಗಿ ಹಾ ಇವಳು, ಹೌದು. ಅವಳ ಬಗ್ಗೆ ಇವಳು. ಹಾ, ಅವಳ ಬಗ್ಗೆ ಇವ್ರ ಏ, ಬಗ್ಗೆ ಅವಳ ಪರವಾಗಿ. ಅವಳ ಬಗ್ಗೆ ಅವಳು. ನನ್ನ ಬಗ್ಗೆ. ಹಾ, ಅವಳ ಬಗ್ಗೆ ಅವಳು. ನಿನ್ ಬಗ್ಗೆ ನಾನು ಬಗ್ಗನ ನನ್ನ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ ಬಗ್ಗೆ ಪರವಾಗಿ. ಪರವಾಗಿ ನನ್ನ ಪರವಾಗಿ ನೀ ಮಾತಾಡ್ಬೇಕು. ನೋಡಿಬಿಡು. ಹಾ ಸರಿ ನಿಂತ್ಕೋ. ಆಯ್ತಮ್ಮ ನಾನು ಕೇಳ್ತೇನೆ. ಹಾ, ಹಾ. ಸಖಿ, ನಾನು ಹೇಳಿದ ಹಾಗೆ ಹೇಳು. ಒಂದು ಮಾತು ಹೆಚ್ಚಾಗ್ಲಿಕ್ಕಿಲ್ಲ, ಒಂದು ಮಾತು ಕಡಿಮೆ ಆಗ್ಲಿಕ್ಕೆ. ಬರ್ಕೋ. ಗೊತ್ತಾಯ್ತಾ ಹಾ, ಹಾ. ಕೇಳ್ತೇನೆ. ಹಾ ಇಲ್ಲಿಗೆ ಯಾಕೆ ಬಂದದ್ದು? ಇಲ್ಲಿಗೆ ಯಾಕೆ ಬಂದದ್ದು? ಇಲ್ಲಿ ಯಾಕೆ ಬಂದದ್ದು? ಮತ್ತೆ ಎಲ್ಲಿಗೆ ಹೋಗ್ಬೇಕಿತ್ತು? ಮತ್ತೆ ಇಲ್ಲ ಬರ್ದೆ, ಮತ್ತೆಲ್ಲ ಹೋಗುದೇ ಮಾರೈತಿ. ಮತ್ತೆಲ್ಲಾದ್ರೂ ಹೋದ್ರೆ ಕೈ ಕಾಲು ಮುರಿದಾಗ್ತೆ. ಮತ್ತೆಲ್ಲಿ ಹೋಗ್ತೀರಿ ನೀವು? ನಿಮ್ಮ ಸೊಡಿಗೆ ನಾನು ಸಿಕ್ಕಿದ್ದೆ ಹೆಚ್ಚು. ಮತ್ತೆ ಎಲ್ಲಿಗಾದ್ರೂ ಹೋಗ್ತೀರಾ? ತಂದೆ, ನಿಮ್ಮ ಸೊಟ್ಟಿಗೆ ನಾನು ಸಿಕ್ಕಿದ್ದೆ ಹೆಚ್ಚು. ನನ್ನ ಮುಸುಡಿಗೆ ಹಾ ನೀ ಸಿಕ್ಕಿದ್ದೇ ಹೆಚ್ಚು. ಹೌದು. ಅದನ್ನ ಒಪ್ಕೊಳ್ತೆ. ಮತ್ತೆ ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಹೇಳಿದ್ರೆ? ನನ್ನ ಒಟ್ಟಿಗೆ ನಿನಗೇನ್ ಲಾಭ ಆಗಿದೆ ಅಲ್ಲ, ತೊಂದರೆ ಆಗಿಲ್ಲಲ್ಲ. ಮತ್ತೆ ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಹೇಳಿದ್ರೆ? ನಾನಲ್ವೇ ಅವನು ಹೇಳಿದ್ದೆ. ಅವ್ರು ಹೇಳಿ ಅದ್ನೇ ಎಲ್ಲ ಹೇಳು. ಈಗ ಮತ್ತೆಲ್ಲಿಗೆ ಹೋಗ್ಬೇಕಿತ್ತು? ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೋಗ್ಬೇಕಿತ್ತು. ಇಲ್ಲಿಗೆ ಹೇಳ ಮರ. ಅಲ್ಲಿ ಹೇಳಿದ ಅಲ್ಲಿ ಹೋಗ್ಬೇಕಿತ್ತು. ಅಲ್ಲಿಗೆ ಅಂದ್ರೆ ಅಲ್ಲಿಗೆ, ಅಲ್ಲಿಗಂದ್ರೆ ಇಲ್ಲಿಗೆ. ಅಲ್ಲಿಗೆ ಅಂದ್ರೆ ಎಲ್ಲಿಗೆ? ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಾ? ಸರಿ, ಹಾಗೆ ಬರ್ಬೇಕಲ್ಲ ಅದ. ಹಾ ನೋಡ್ಕೋಣ ಮರ. ನಮ್ಗೆ ಅರ್ಧ ಹಾಕದೆ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ ಅಂತ ಕೇಳಿದ್ದು. ಗೊತ್ತಾಗಲಿಲ್ಲ ಅಂತ ಕೇಳಿದ್ದು. ಗೊತ್ತಾಗ್ಲಿಲ್ಲ ಅಂತ ಹೇಳಿ ಕೇಳಿದ್ದು. ಕರ್ಮ ಎಲ್ಲ ಉದ್ರಿ ಬುದ್ರಿ ಅಂತ ಮಾಡಿ ಸಾಯ್ತಾ. ಮಾಡಿ ತಿರ್ಸ ಯಾವ್ದ? ತಿರ್ಸ ನಾನು ಆಡಿಲ್ಲ. ನಮ್ದು ಅಚ್ಚಲ್ಲ ತಿರುಗುವುದೇ ಇಲ್ಲ. ಮಾಡಿ ಎಂತ ಮಾಡುವುದ? ಬೈತಾರೆ ಅವ್ರೀಗ. ಎಂತ ಮಾಡುವುದೀಗ? ಅಷ್ಟೇ ಅಲ್ಲ. ಸರಿ ಮಾಡ್ಲಿಕ್ಕೆ ಹೇಳಿ. ತಡೆ ಮರ ಐತೆ. ನಮ್ಮ ಜೀವ ನಮಗೆ ಹೆಚ್ಚಾಗಿದೆ. ಇವ್ರು ಎಂತ ತೀರ್ಸೋದು ಮರ ಹೇಗೆ? ತಿರುಗುದಿಲ್ವಾ? ತಿರ್ಸ್ಬೇಕಾ? ನನ್ನ ಗಂಡ ಚಿನ್ನ ಎಪ್ಪೆ. ಅಂದ್ರೆ ಆಗ್ಲಿಲ್ಲ. ವಿಷಯ ಏನು ಅಂತ ಬೇಕು. ಅಂದ್ರೆ ವಿಷಯ ಅಂತ ಬೇಕು. ವಿಷಯ ಏನಂತ ಬೇಕಲ್ಲ? ಕುಲವತಿ, ಗುಣವತಿ, ವಿದ್ಯಾವತಿ, ರೂಪವತಿ ಇದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳು. ಕುಲವತಿ, ಗುಣವತಿ, ವಿದ್ಯಾವತಿ, ರೂಪವತಿ ಇದ್ದಾಳಲ್ಲ. ಇಲ್ಲಪ್ಪ, ನಾನು ಯಾಕಂದ್ರೆ ಬಂದು ಸತ್ತ ಮಾಡ. ಏ, ಸೊಂಟ ತೆಗಿದ್ಲಿ ಅವಳು ಇವತ್ತ. ಸಮಾಧಾನ ಮಾಡುವ. ಹೇಳ ಎಂತದೆ? ಕುಲವತಿ, ಗುಣವತಿ, ವಿದ್ಯಾವತಿ, ರೂಪವತಿ ಇದ್ದಾಳಲ್ಲ. ಸೊಂಟ ಮುರಿಬಿಡು. ಗೊತ್ತಾಗ್ಲಿಲ್ಲ ಎಂತ ಹೇಳಿದೆ? ಹೇಳ್ದ? ಕುಲವತಿ, ರೂಪವತಿ, ವಿದ್ಯಾವತಿ, ಗರ್ಭವತಿ. ಗರ್ಭವತಿ ಎಲ್ಲ ಆಗ್ಲಿಲ್ವ? ಕುಲವತಿ, ರೂಪವತಿ, ವಿದ್ಯಾವತಿ, ಗುಣವತಿ. ಗುಣವತಿ ಅವಳಿದ್ರೆ ಹೋಗ್ಬೇಕಿತ್ತಲ್ಲ. ಅವಳು ಅಂತವ್ರಿಗೆ ಹೆಸರಿಲ್ವಾ? ಅಂತವ್ರಿಗೆ ಹೆಸರಿಲ್ವಾ? ಅಂತವ್ರಿಗೆ ಹೆಸರಿಲ್ವಾ? ಅವಳ ಹೆಸರು ಹೇಳುದಿಲ್ಲ, ಅವಳು ಬಂದ ರೀತಿಯನ್ನು ಹೇಳ್ತೇನೆ. ಕಳವಿನಿಂದೋಡಿ ಬಂದವಳ ಓಡಿ ಬಂದವಳ ಬಂಧುಗಳ ಮಾನವನು ತೆಗೆದವಳ, ಬಂಧುಗಳ ಮಾನವನು ತೆಗೆದವಳ. ಇಳೆಯಳು ಖ್ಯಾತಿಯ ಪಡೆದ ಸಂಪನ್ನೆಯ ಚಲುವೆಯ ಜಬಲೆಯ ನಿಲಯ ಬಿಟ್ಟಿಲ್ಲಿಗೆ
ಬಂದವಳೆ ಸರಿ ಕೇಳ ಬರತ್ತಿ. ಇಲ್ಲಮ್ಮ. ಅವಳು ಕುಂಡಿನಾಪುರದವಳು. ಅವಳು ಹಾ. ಕುಂಡಿನಾಪುರದವಳು. ಸರಿ ಬಿಡಿಸಿ ಹೇಳ, ಅರ್ಥ ಆಗುದಿಲ್ಲ ಅವ್ರಿಗೆ. ಸರಿ ಬಿಡಿಸಿ ಎರಡೆರಡು ಅಕ್ಷರ ಹೇಳಿ ಗೊತ್ತಾಗ್ತದೆ ನಿಮಗೆ, ಅವ್ರಿಗೆ ಗೊತ್ತಾಗ್ತದೆ. ಯಾವ್ದಂತ ಹೇಳುದು? ಕುಂಡಿನಾಪುರದವಳು. ಬಿಡಿಸಿ ಬಿಡಿಸಿ ಹೇಳ್ಬೇಕಾ? ಹಾ ಅವಳ ಹಾ ಹೇಳೋ. ಅದೇ ಪುರದವಳು. ಇವತ್ತು ಮತ್ತೆ ಇನ್ನೊಂದ್ಸರಿ ಸ್ನಾನ ಮಾಡೋದಾಯ್ತು ನಮ್ಗೆ. ಎಂತದ್ದ ಹೇಳ, ವಿಷಯ ಹೇಳ. ಹೇಳಿ. ಅದೇ ಪುರ, ಕುಂಡಿನಾಪುರ. ಕುಂಡಿನಾಪುರ. ಕುಂದಿನಾಪುರದವಳು. ಹಾ 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 ಪುರ ಸರಿ. ಹಾ ಅವಳು ಯಾರು ಅಂತ ಬೇಕಲ್ಲ. ಹಾ ಪುರ ಸರಿ. ಹಾ. ಅವಳ ಅನ್ಬೇಕಲ್ಲ. ಪುರ ಸರಿ, ಅವಳು ಯಾರಂತ ಬೇಕಲ್ಲ. ಅವಳು ಹಾ. ಭೀಷ್ಮಕನ ಮಗಳು. ಹಾ 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 ಚಿಕ್ಕವಳಿರುವಾಗ ಹಾ. ತಂದೆಯ ತೊಡೆಯ ಮೇಲೆ ಕುಳಿತು ಹಾ. ಹರಿದಾಸರ ಹರಿಕೀರ್ತನೆಗಳನ್ನು ಕೇಳುತ್ತಾ ಕೇಳುತ್ತಾ ಹಾ. ಇಷ್ಟು ಸಣ್ಣ ಮಗುವಿಗೆ ಹಾ. ಕೃಷ್ಣನ ಮೇಲೆ ಪ್ರೀತಿ ಹುಟ್ಟಿತಂತೆ. ಇಷ್ಟು ಸಣ್ಣ ಮಗುವಿಗೆ ಕೃಷ್ಣನ ಮೇಲೆ ಪ್ರೀತಿ ಹುಟ್ಟಿತಂತೆ. ಈ ಸಣ್ಣ ಮಗುವಿಗೆ ಕೃಷ್ಣನ ಮೇಲೆ ಪ್ರೀತಿ ಬಿಡ್ತಂತೆ. ನೋಡ ನೋಡ, ನಮ್ಮ ಯೋಗ್ಯತೆ ಹಾಗೆ ನೋಡ. ನೋಡೆ ನೋಡೆ ನನ್ನ ಯೋಗ್ಯತೆ ನೋಡೆ. ನಮ್ಮ ಯೋಗ್ಯತೆ ನೋಡಿ. ಏ, ಆ ರುಕ್ಮಿಣಿ ಇದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಕೇಳು, ಇಲ್ಲಿಗೆ ಯಾಕೆ ಬಂದದ್ದು ಅಂತ ಕೇಳು. ಆ ರುಕ್ಮಿಣಿ ಇದ್ದಾಳಲ್ಲ, ಅಲ್ಲಿಗೆ ಹೋಗಿ ಇಲ್ಲಿಗೆ ಯಾಕೆ ಬಂದದ್ದು? ಸಿಟ್ಟು ಮಾಡಲು ಬೇಡ ಸುಗುಣ ಸಂಪಲ್ಲೆ. ಆ, ಸಿಟ್ಟು ಮಾಡಲು ಬೇಡ, ಸಿಟ್ಟು ಮಾಡಲು ಬೇಡ ಸುಗುಣ ಸಂಪಲ್ಲೆ. ಪಟ್ಟದ ರಾಣಿಗೆ ಪರಮ ಕಲ್ಯಾಣಿ, ಪಟ್ಟದ ರಾಣಿಗೆ ಪರಮ ಕಲ್ಯಾಣಿ. ವನಜದಳಾಂಬಗಿ ನಿನ್ನ ಮಾತುಗಳೀಗ ವನಜದಳಾಂಬಕಿ ನಿನ್ನ ಮಾತುಗಳೀಗ ಮನಗೆ ಸಂಶಯವಾಗಿ ತೋರುತ್ತಲಿಗುವುದು ಎಲ್ಲ, ಮನಗೆ ಸಂಶಯವಾಗಿ ತೋರುತ್ತಲಿಗುವುದು. ವನಜದಳಾಂಬಕಿ ನಿನ್ನ ಮಾತುಗಳೀಗ ಮನಗೆ ಸಂಶಯವಾಗಿ ತೋರುತ್ತಲಿಗುವುದು. ಸಿಟ್ಟು ಮಾಡಲು ಬೇಡ. ಓ ಭಾಮ, ಸಿಟ್ಟು ಮಾಡುವಂಥದ್ದು ಏನು ಅವಶ್ಯಕತೆ ಉಂಟು ನನಗೆ ಗೊತ್ತಿಲ್ಲ. ಇಲ್ಲದೆ ಹೋದ್ರೆ ನನ್ನ ಪಟ್ಟದ ರಾಣಿನಿ ವನಜದಳಾಂಬಕಿ ನಿನ್ನ ಸೌಂದರ್ಯವನ್ನು ಉಳಿಸುವುದಕ್ಕೆ ನನ್ನ ನಾಲಿಗೆ ಬಡವಾಗಿ ಹೋದೀತು ಭಾಮ. ನಿನ್ನೊಡನೆ ಮಾತಾಡುವುದಕ್ಕಾಗಿ ಇಲ್ಲಿವರೆಗೆ ಬಂದವ. ವೇಳೆಯನ್ನ ವೃಥಾ ಕಳೆಯಬೇಡ. ಮತ್ತೆ ಹಾಗಾಗಿ ಯಾಕೆ ಸಿಟ್ಟು? ನನ್ನಿಂದ ಏನಾಗಬೇಕು ಹೇಳ್ಬಹುದು. ಏನು ಪ್ರತ್ಯೇಕವಾಗಿ ಹೇಳುವ ಅಗತ್ಯ ಇಲ್ಲ. ಯಾಕೆ? ನಾರದರು ತನ್ನಂತ ಪಾರಿಜಾತ ಹೂವನ್ನು ಹಾ. ರುಕ್ಮಿಣಿಗೆ ಮುಡಿಸಿದ್ರಲ್ಲ. ಹೌದು. ಈಗ ನನ್ನಲ್ಲಿ ಏನು ಕೊರತೆ ಆಯಿತು, ಈಗ ನನ್ನನ್ನು ವಂಚಿಸಿ ಅವಳಿಗೆ ನೀಡಿದ್ದು ಅದು ತಪ್ಪಲ್ವಾ? ನಾರದರ ಅಂಬೋಣವೇ ಅದಾಗಿತ್ತು. ಹಾ. ಪಾರಿಜಾತ ಪುಷ್ಪವನ್ನ ಹಾ. ರುಕ್ಮಿಣಿಯ ಮುಡಿಗೆ ಮುಡಿಸುವಂತ ಚಂದವನ್ನು ನೋಡ್ಬೇಕು. ಹಾ. ಮೊಮ್ಮಗನಾದ ನಾರದನ ಆಸೆಯನ್ನ ಹಾ. ಅಜ್ಜ ಅಜ್ಜಿಯರಾಗಿ ಈಡೇರಿಸುವುದು ಕರ್ತವ್ಯ ಅಲ್ವಾ? ಹಾ. ಈಗ ನಿನಗೂ ಈಗ ನನಗೂ ಆಸೆ ಉಂಟು ಹೂವನ್ನು ನೋಡ್ಬೇಕು ಅಂತ. ಖಂಡಿತ. ಹಾ. ನಿನ್ನ ಆಸೆಯನ್ನ ಯಾವತ್ತಿಗೂ ನಾನು ಬಂಜ ಮಾಡುವುದಿಲ್ಲ. ಮತ್ತೆ ನಿನಗೆ ಸುಮವಂದನು ಈ ಉದದ ವಚಂದ. ನಿನಗೆ ಸುಮವಂದನ ಈ ಉದದ್ಯಾವ ಚಂದ. ಎನ್ನುತ್ತವಳಿಗಿತ್ತೆನು ಕಮಲ ನೇತ್ರೆ. ಖಂಡಿತ ಏನು ತವಳಿಗಿತ್ತೆ ಕಮಲ ನೇತ್ರೆ. ನೀ ಮುನಿಯದಿರು, ನೀ ಮುನಿಯದಿರು ಸುವರ್ಣ ವೃಕ್ಷವನೆ ತೋರ್ಪೆ. ನಿನಗೆ ಸುವರ್ಣ ವೃಕ್ಷವ ತೋರ್ಪೆ. ಪೂರ್ಣ ಮನದಿ ಹರುಷವದೋರಿ ಮನ್ನಿಸೆನ್ನನು ನಾರಿ. ಪೂರ್ಣ ಮನದೆ ಹರುಷವಧೋರಿ ಮನ್ನಿಸೋ ಮನ್ನಿಸೆನ್ನನು. ಮನಗೆ ಹರುಷವದೋರಿ ಮನ್ನಿಸೆನ್ನನು ನಾರಿ.
ತಿಳಿದ ಸಾಮಾನ್ಯರ ಹಾಗೆ ನಾವಲ್ಲ. ಆಚರಣೆಯಿಂದಲೇ ಆದರ್ಶವನ್ನ ಜಗತ್ತಿಗೆ ಬೋಧಿಸುವ ಸ್ಥಾನದಲ್ಲಿರುವವರು ನಾವು. ಇನ್ನೊಬ್ಬರ ಆಶಯವನ್ನ ಈಡೇರಿಸುವಂತ ಹೊಣೆಗಾರಿಕೆ ಕರ್ತವ್ಯ ಎನ್ನುವಂಥದ್ದು ನಮ್ಮ ಪಾಲಿಗೆ. ಹಾಗಾಗಿ ಅವಳಿಗೆ ಕೊಡಬೇಕಾಯ್ತು. ಆದ್ರೆ ನೀ ಬೇಸರ ಮಾಡಬೇಡ. ಮತ್ತೆ ನಿನಗೆ ಸಂತೋಷವಾಗುವ ರೀತಿಯಲ್ಲಿ ನಾನು ನಡೆದುಕೊಳ್ತೇನೆ. ಹೇಗೆ? ಅವಳ ಮುಡಿಗೆ ಒಂದು ಪಾರಿಜಾತ ಪುಷ್ಪವನ್ನಷ್ಟೇ ಮುಡಿಸಿದ್ದಲ್ಲ, ನಿನಗೆ ಹಾಗಲ್ಲ. ಮತ್ತೆ ದೇವಲೋಕದಲ್ಲಿರುವ ಪಾರಿಜಾತ ವೃಕ್ಷವನ್ನೇ ತಂದು ಕೊಡ್ತೇನೆ. ಪಾರಿಜಾತ ವೃಕ್ಷವನ್ನೇ ನನಗಾಗಿ ನೀಡ್ತೀರಿ? ಖಂಡಿತ. ತಾಯಿ ಮಾತಲ್ಲಿ ಹೇಳಿದ್ರೆ ನಂಬಿಕೆ ಬರುವುದಿಲ್ಲ. ಕರೆದ ಮೇಲೆ ಕರೆತತ್ತಿ ಭಾಷೆ ನೀಡಬೇಕು. ಅಯ್ಯೋ, ನಿನ್ನ ಸಂತೋಷವೇ ನನ್ನ ಸಂತೋಷ. ಆದಷ್ಟು ಶೀಘ್ರದಲ್ಲಿ ಭಾಷೆಯನ್ನು ಕೊಡ್ತೇನೆ, ಪಾರಿಜಾತ ವೃಕ್ಷವನ್ನು ಕೊಡಿಸ್ತೇನೆ. ಹಾಗಾದ್ರೆ ನಾನು ಸಿಟ್ಟನ್ನು ಬಿಟ್ಟೆ. ಹೀಗೆ ಬಂದಿದ್ದಾರೆ.